ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಪ್ರಮೀಳಾ ಅವರು ಬಿಲ್ ಏನಾಗಿದೆ ಹೇಳಪ್ಪ, ನಾನು ಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲ ಅಮ್ಮ ಬೇಡ, ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ನಾವೆಲ್ಲ ಒಂದೇ ಫ್ಯಾಮಿಲಿನ ಅಂತ ರೋಹಿಣಿ ಶಾಕ್ ನಲ್ಲಿ ನಿಲ್ತಾಳೆ. ಬೇಡ ಅಮ್ಮ, ನೀವೇನು ಕೊಡೋದ್ ಬೇಡ, ನೀವೇ ಪಾಪ ಒಬ್ರೇ ಆ ಹುಡುಗನ್ನ ಕರ್ಕೊಂಡೋಗಿ ಊರಲ್ಲಿ ಬೆಳೆಸ್ತಿದೀರ, ಅದೆಲ್ಲ ಏನು ಬೇಡ. ನಿಮ್ ಮಗಳಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ ಅಮ್ಮ, ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನೇ ಫೋನ್ ಮಾಡ್ತೀನಿ ಅಂತ ಸೂರ್ಯ ಹೇಳಿದಾಗ ಪ್ರಮೀಳಾ ಅವರು ಅವನ್ ಮುಖನೇ ನೋಡ್ತಿರ್ತಾರೆ. ಆಗ ಮೀನಾ, ಅಮ್ಮ ಇದರಲ್ಲಿ 3 ದಿನಕ್ಕಾಗೋಷ್ಟು ಮಾತ್ರೆ ಇದೆ, ಕಂಟಿನ್ಯೂ ಆಗಿ ಕ್ರಿಶ್ಗೆ ಕೊಡಿ ಅಂತ ಹೇಳಿ ಪ್ರಮೀಳಾ ಕೈಗೆ ಕೊಡ್ತಾಳೆ. ಸರಿ ಅಮ್ಮ, ಡಾಕ್ಟರ್ ಹೇಳಿದಾರೆ ಹೊರಡೋಣ ಬನ್ನಿ ಅಂತ ಸೂರ್ಯ ಹೇಳಿ ಕೃಷ್ಣ ಎತ್ಕೊಂಡಾಗ, ಅಯ್ಯೋ ಸೂರ್ಯ ಬೇಡಪ್ಪ, ನಿಮ್ಗೆ ಕೆಲ್ಸ ಇದೆ, ನೀವು ಹೊರಡಿ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಪ್ರಮೀಳಾ ಹೇಳ್ತಾಳೆ. ಅಯ್ಯೋ ಅಮ್ಮ, ನಾವ್ ಹೋಗೋ ದಾರಿಲೇ ಅಲ್ವಾ ಬಸ್ ಸ್ಟಾಪ್ ಇರೋದು, ಬನ್ನಿ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಹೌದು ಅಮ್ಮ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಪ್ರಮೀಳಾ ಅವರು ರೋಹಿಣಿ ನಾನ್ ಬರ್ತೀನಮ್ಮ ಅಂತ ಹೇಳಿ ಮುಂದೆ ಹೋಗ್ತಾರೆ. ಆಗ ಮೀನಾ ರೋಹಿಣಿನ ಕೇಳ್ತಾಳೆ, ರೋಹಿಣಿ ಅವರೇ, ನೀವು ಅಲ್ಲಿ ಮಾತಾಡ್ತಾ ಇದ್ರಲ್ವಾ, ನಾವಿರ್ಲಿಲ್ವಲ್ಲ, ಅವಾಗ ಏನಾದ್ರೂ ಅವ್ರ ಮಗಳ ಬಗ್ಗೆ ನಿಮ್ ಹತ್ರ ಮಾತಾಡಿದ್ರ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ ಅವರೇ, ನಾನು ಅವ್ರ ಬಗ್ಗೆ ಏನು ಕೇಳಲಿಲ್ಲ, ನೀವ್ಯಾಕೆ ಇದನ್ ಕೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ದಾಗ, ಹಾಗಲ್ಲ, ಆ ಅಮ್ಮ ಮಾತಾಡ್ಬೇಕಾದ್ರೆ ಅವ್ರ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ವಿ ಅಂತಂದ್ರೆ ಅವ್ರಿಗೆ ಏನಾದ್ರೂ ಹೇಳಿ ಸಂಭಾಳಿಸ್ಬಿಡ್ತಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಅವ್ರ ಮಗಳ ವಿಷಯದಲ್ಲಿ ಏನಾದ್ರೂ ತೊಂದ್ರೆ ಆಗಿರ್ಬೋದಾ ಅಂತ ಮೀನಾ ರೋಹಿಣಿ ಹತ್ರ ಹೇಳ್ಬೇಕಾದ್ರೆ, ಮೀನಾ ಬಾಮ ಹೋಗೋಣ ಅಂತ ಸೂರ್ಯ ಕರೀತಾನೆ. ಹಾ ಬರ್ತಾ ಇದೀನಿ ಅಂತ ಮೀನಾ ಹೇಳಿ, ಸರಿ ನೀವು ಜೊತೆಲೆ ಬನ್ನಿ, ಹೋಗೋ ದಾರಿಲಿ ಅಲ್ಲಿ ಇಳಿಯೋರಂತೆ ಅಂತ ರೋಹಿಣಿಗೆ ಹೇಳಿದಾಗ, ಇಲ್ಲ ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ, ನೀವು ಹೊರಡಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಅಂತ ಮೀನಾ ಹೊರಡ್ತಾಳೆ. ಅವರೆಲ್ಲ ಮುಂದೆ ಹೋಗ್ಬೇಕಾದ್ರೆ ಕ್ರಿಶ್ ರೋಹಿಣಿಗೆ ಬಾಯ್ ಮಾಡ್ತಾನೆ. ಅದನ್ನ ನೋಡಿ ರೋಹಿಣಿ ಖುಷಿ ಪಡ್ತಾಳೆ. ಬೆಳಗ್ಗೆನೆ ರಂಗನಾಥ್ ಅವರು ಗಂಜಿ ಕುಡಿತಾ ಇರ್ತಾರೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಏನಪ್ಪಾ ಬೆಳಗ್ಗೆನೆ ಗಂಜಿ ಕುಡಿತಾ ಇದೀಯಾ, ಏನ್ ವಿಶೇಷ ಅಂತ ಸೂರ್ಯ ಕೇಳಿದಾಗ, ಹಂಗಲ್ಲ ಕಣೋ, ಮೀನಾ ಚೆನ್ನಾಗೇ ನಾಷ್ಟ ಮಾಡ್ತಾಳೆ, ಇಲ್ಲ ಅಂತ ಅಲ್ಲ, ಆದ್ರೆ ಗಂಜಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಗಂಜಿ ಮಾಡ್ಕೊಡಮ್ಮ ಅಂತಂದೆ, ಮಾಡ್ಕೊಟ್ಟಿದ್ದಾಳೆ, ನಿನ್ಗೂ ಬೇಕು ಅಂದ್ರೆ ಕುಡಿದ್ಬಿಟ್ಟು ಹೋಗು ಅಂತ ಅಂದಾಗ, ಸರಿ ನನ್ಗೂ ಅದನ್ನೇ ಕೊಡು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ, ಮಾವನ್ಗೆ ಅಂತ ಸ್ವಲ್ಪ ಮಾಡಿದ್ದೆ, ನಿಮಗ್ ಬೇಕು ಅಂದ್ರೆ ದೋಸೆ ಮಾಡ್ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಸರಿ ಆಯ್ತು ಮಾಡ್ಕೊಡು ಅಂತ ಸೂರ್ಯ ಹೇಳ್ತಾನೆ. ಮಾವ ನಿಮ್ಗೂ ದೋಸೆ ಮಾಡ್ಕೊಡ್ಲಾ ಅಂತ ಅಂದಾಗ, ಇದೇ ಹೊಟ್ಟೆ ತುಂಬಿದೆ ಕಣೆ ತಾಯಿ, ಅವನ್ಗೆ ದೋಸೆ ಮಾಡ್ಕೊಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ರೂಮ್ ನಿಂದ ಶಾಂತಿ ಬರ್ತಾಳೆ. ಬಂದು, ಏ ಮೀನಾ, ಕಾಫಿ ಕೊಡ್ಬೇಕು ಅನ್ನೋದು ಗೊತ್ತಿಲ್ವೇನೆ, ಕಾಫಿ ತಗೊಂಡ್ಬಾರೆ ಅಂತ ಶಾಂತಿ ಹೇಳಿದಾಗ, ಸರಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ರಂಗನಾಥ್ ಅವರು ರೆಡಿ ಆಗಿರೋದನ್ನ ನೋಡಿ, ಏನ್ರಿ ಇದು ಬೆಳಗ್ಗೆನೆ ರೆಡಿ ಆಗಿದ್ದೀರಾ, ಈ ರೀತಿ ಡ್ರೆಸ್ ಮಾಡ್ಕೊಂಡ ವಾಕಿಂಗ್ ಹೋಗ್ತೀರಾ ಅಂತ ಶಾಂತಿ ಕೇಳಿದಾಗ, ಯಾಕೆ ಈ ರೀತಿ ಹೋದ್ರೆ ಏನಾಗುತ್ತೆ ಸಕ್ರೆ, ನಮ್ಮಪ್ಪ ಜೀನ್ಸ್ ಟೀ ಶರ್ಟ್ ಬೇಕಾದ್ರೂ ಹಾಕೊಂಡ್ ಹೋಗ್ತಾರೆ, ಅದು ಅವ್ರ ಇಷ್ಟ. ಅಪ್ಪ ನೀನ್ ಬೇಕು ಅಂದ್ರೆ ಹೇಳು, ಟ್ರ್ಯಾಕ್ ಪ್ಯಾಂಟು ಟ್ರ್ಯಾಕ್ ಸೂಟ್ ನ ತಗೊಂಡ್ ಬಂದ್ ಕೊಡ್ತೀನಿ, ನೀನ್ ಅದನ್ನ ಹಾಕೊಂಡು ಹೋಗ್ಬಪ್ಪ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಹಾಕೊಳ್ಳೋದಿಕ್ಕೆ ನಿಮ್ಮ ಅಪ್ಪ ಏನ್ 2ನೇ ಮದ್ವೆನ ಮಾಡ್ಕೊಳಕ್ ಹೋಗ್ತಿದ್ದಾರೆ ಅಂತ ಶಾಂತಿ ಕೇಳಿದಾಗ, ಪಾಪ ನಮ್ಮಪ್ಪ ಆ ರೀತಿ ಮಾಡ್ಕೊಂಡಿದ್ರೆ ಖಂಡಿತ ಸಂತೋಷವಾಗಿರ್ತಿದ್ರು ಅಂತ ಸೂರ್ಯ ಹೇಳಿದಾಗ, ಯಾಕಪ್ಪ ಇದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪೋ ನಿನಗೇನಪ್ಪ ಈಗ್ಲೂ ಒಳ್ಳೆ ಹೆಂಗೆ ಎನರ್ಜೆಟಿಕ್ ಆಗಿದ್ಯಾ ನೋಡು, ಆದ್ರೆ ಏನ್ ಮಾಡೋದು, ಈ ಸಕ್ರೆ ನಿನ್ಗಿನ್ನ ವಯಸ್ಸು ಜಾಸ್ತಿ ಆಗಿರೋ ತರ ಕಾಣಿಸ್ತಿದ್ದಾರೆ, ನೀನು ಹೂ ಅಂತ ಹೇಳಪ್ಪ ಸಾಕು, ನಿನ್ಗೆ ಹೆಣ್ ಕೊಡೋದಿಕ್ಕೆ ರೆಡಿಯಾಗಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಹಾ ಅಂತ ರಂಗನಾಥ ಅವ್ರು ಹೇಳಿದಾಗ, ಏನ್ರಿ ನೀವು ಹೂ ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಓ ಹಂಗ ಅಂತ ಕೇಳಕ್ ಬಂದೆ ಕಣೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜ ಮತ್ತೆ ರೋಹಿಣಿ ಬರ್ತಾರೆ. ಏನೋ ನಿಂದು ಬಿಟ್ರೆ ಅಪ್ಪನ್ಗೆ ಹುಡ್ಗಿನೇ ಹುಡುಕ್ಬಿಡ್ತೀಯ ಅನ್ಸುತ್ತೆ ಅಂತ ಮನೋಜ ಹೇಳಿದಾಗ, ಏಯ್ ಇದು ಒಳ್ಳೆ ಐಡಿಯಾನೆ ಅಪ್ಪ, ಹುಡುಕ್ಲಪ್ಪ ಅಂತ ಸೂರ್ಯ ಕೇಳ್ತಾನೆ. ಲೋ ಸೂರ್ಯ ಸುಮ್ನೆ ಇರೋ, ಏನೋ ಶರ್ಟ್ ಪ್ಯಾಂಟು ಚೆನ್ನಾಗಿರೋದ್ ಹಾಕೊಂಡ್ರದಕ್ಕೆ ಇದೊಂದ್ ವಿಷಯ ಅಂತ ದೊಡ್ಡದಾಗ್ ಮಾತಾಡ್ತಿದೀರಾ ಅಂತ ರಂಗನಾಥ್ ಅವರು ಹೇಳಿದಾಗ, ಸರಿ ಆಯ್ತು ಬೆಳಗ್ಗೆನೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಮದುವೆ ಅಂತ ರಂಗನಾಥ್ ಅವರು ಹೇಳೋ ಅಷ್ಟ್ರಲ್ಲಿ, ಓ ಸೂಪರ್ ಅಪ್ಪೋ, ಮದುವೆ ಮಾಡ್ಕೊಳಕ್ ಹೋಯ್ತಿದ್ಯಾ, ಹಂಗಾದ್ರೆ ನಾನೇ ಒಂದು ಸಾಕ್ಷಿಗೆ ಸೈನ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ಯಾಕೋ ಹಿಂಗ್ ಮಾತಾಡ್ತಿದ್ಯಾ, ಫ್ರೆಂಡ್ ಮಗಳದು ಮದ್ವೆ ಇದೆ, ಅದಕ್ಕೆ ಯೂನಿಯನ್ ಅವರೆಲ್ಲ ಸೇರಿ ಹೋಗ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತಿದೀನಿ ಕಣೋ ಅಂತ ರಂಗನಾಥ್ ಅವರು ಹೇಳಿದಾಗ, ಓ ಹಾಗಾದ್ರೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀರಾ, ಸೂಪರ್ ಅಪ್ಪ,
ಹಿಂಗೆ ಅವಾಗವಾಗ ಹೋಗ್ಬಾಪ, ನಿನಗೂ ಮನ್ಸಿಗೂ ತುಂಬಾ ಸಂತೋಷ ಆಗತ್ತೆ ಹಿಂಗೋದಾಗ. ಈ ಮನೇಲಿದ್ರೆ ಯಾವಾಗ್ಲೂ ಬರೀ ಟ್ರಾಫಿಕ್ ಸೌಂಡ್ ತರ ಬಡ್ಕೊಳ್ಳೋದೇ ಕೇಳ್ಸತ್ತೆ ಅಂತ ಸೂರ್ಯ ಹೇಳ್ತಾನೆ. ನೋಡ್ದೇನ್ರಿ, ಇವನು ನನ್ ಬಗ್ಗೆನೆ ಮಾತಾಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಅಪ್ಪೋ, ನಾನೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಡೈರೆಕ್ಟ್ ಆಗಿ ಕಣಪ್ಪ ಹೇಳ್ತಾ ಇರೋದು, ಅವ್ರಿಗೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಲೋಕಂದ, ಸೈಲೆಂಟ್ ಆಗಿರೋ, ಯಾಕೋ ಇಬ್ರು ಏನಾದ್ರೂ ಒಂದ್ ಮಾತಾಡ್ತಾನೆ ಇರ್ತೀರಾ. ಶಾಂತಿ, ನಾನ್ ಬರೋದಿಕ್ಕೆ ಲೇಟ್ ಆಗುತ್ತೆ, ರಾತ್ರಿ ಆದ್ರೂ ಆಗ್ಬೋದು ಅಂತ ರಂಗನಾಥ್ ಅವರು ಹೇಳಿದಾಗ, ಈಗ ಹೋಗಿ ನೈಟ್ ಬರ್ತೀರಾ, ಅಷ್ಟೊತ್ತು ಅಲ್ಲೇನ್ ಮಾಡ್ತೀರಾ ಅಂತ ಶಾಂತಿ ಕೇಳಿದಾಗ, ಪಾಪ ಸಕ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು, ಸ್ವಲ್ಪ ಹೊತ್ತಾದ್ರೂ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋದ್ ಬೇಡ್ವಾ ಅಪ್ಪ, ನೀನ್ ಅಲ್ಲಿ ಹೋಗಿ ರೂಮ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡು ನಾಳೆಗ್ ಬಾರಪ್ಪ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ದೇವ್ರೇ, ಅಪ್ಪ ನಾನ್ ನೈಟೇ ಬರ್ತೀನಿ ಕಣೋ, ಸುಮ್ನೆ ಇರೋ. ಶಾಂತಿ, ನಾನ್ ಬರ್ತೀನಮ್ಮ, ಮೀನಾ ಬರ್ತೀನಿ ಕಣ್ರೋ ಅಂತ ಹೇಳಿ ರಂಗನಾಥ ಅವರು ಹೊರಡ್ತಾರೆ. ಸರಿ ರೋಹಿಣಿ, ನೀನು ಇವತ್ತು ಪಾರ್ಲರ್ಗೆ ಹೋಗ್ಬೇಕಾ ಅಂತ ಮನೋಜ ಕೇಳ್ತಾನೆ. ಹೌದು, ಯಾಕೆ ಕೇಳ್ತಿದ್ದೀರಾ ಅಂತ ರೋಹಿಣಿ ಹೇಳ್ದಾಗ, ಇಲ್ಲ ನಾನಿವತ್ತು ಒಬ್ರು ಡೀಲರ್ನ ನೋಡೋದಕ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ನೀನ್ ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೊಳ್ತೀಯಾ ಅಂತ ಮನೋಜ ಕೇಳ್ತಾನೆ. ಅಲ್ಲ ಕಣೋ, ನಿನ್ನ ಅಂಗಡಿನ ಅವ್ಳು ನೋಡ್ಕೊಂಡ್ರೆ ಪಾರ್ಲರ್ ಯಾರೋ ನೋಡ್ಕೊಂತಾರೆ ಅಂತ ಶಾಂತಿ ಕೇಳ್ತಾಳೆ. ಇಲ್ಲಮ್ಮ, ಇವಾಗ ತಾನೇ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಒಬ್ಬನಿಂದನೇ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗತ್ತಮ್ಮ ಅಂತ ಮನೋಜ ಹೇಳ್ತಾನೆ. ಹೌದು, ಅದು ಸರಿನೇ ರೋಹಿಣಿ, ನೀನ್ ಹೋಗಿ ಮನೋಜಿನ ಅಂಗಡಿ ನೋಡ್ಕೊ, ನಾನ್ ಬೇಕಿದ್ರೆ ಪಾರ್ಲರ್ ನೋಡ್ಕೊಂತೀನಿ ಅಂತ ಶಾಂತಿ ಹೇಳಿದಾಗ, ಸರಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಮೇಲೆ ಸಡನ್ ಆಗಿ ಫ್ಲಾಶ್ ಆಗಿ, ಅದೆಲ್ಲ ಏನು ಬೇಡ ಅತ್ತೆ ಅಂತ ರೋಹಿಣಿ ಹೇಳಿದಾಗ, ಯಾಕಮ್ಮ ನಿನ್ ಪಾರ್ಲರ್ನ ನಾನ್ ನೋಡ್ಕೊಳ್ಬಾರ್ದಾ ಅಂತ ಶಾಂತಿ ಕೇಳಿದಾಗ, ಅವಾಗ ಪಾರ್ಲರ್ಗೆ ನಾನು ಓನರ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗೋಗುತ್ತೆ ಅಂತ ಮನ್ಸಲ್ಲೇ ಅನ್ಕೊಳ್ತಿರ್ತಾರೆ ರೋಹಿಣಿ. ಅದು ಹಾಗಲ್ಲ ಅತ್ತೆ, ನಿಮ್ಗೆ ಯಾಕದ್ರ ಕಷ್ಟ ಅಂತ ರೋಹಿಣಿ ಕೇಳ್ತಾಳೆ. ನನಗೇನಮ್ಮ ಕಷ್ಟ, ನಾನ್ ಮನೇಲೆ ತಾನೇ ಕುತ್ಕೊಂಡಿರ್ತೀನಿ, ಏನ್ ಕೆಲ್ಸ ಇದೆ ಹೇಳು ನನ್ಗೆ ಅಂತ ಶಾಂತಿ ಹೇಳಿದಾಗ, ಇಲ್ಲ ಅತ್ತೆ, ಹೇಳ್ಕೊಳೋ ಅಂತ ದೊಡ್ಡ ಕಸ್ಟಮರ್ ಯಾರು ಬರೋದಿಲ್ಲ, ಅದನ್ನ ನನ್ ಸ್ಟಾಫೇ ನೋಡ್ಕೊಂತಾರೆ, ನೀವ್ ಬಂದ್ರೆ ಅಲ್ಲಿ ನಿಮ್ಗೆ ಬೋರ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅಂತ ಸೂರ್ಯನ್ ಫ್ರೆಂಡ್ ಬರ್ತಾನೆ. ಹೆಂಗೋ ಇದೆಯಾ ಮಗ ಅಂತ ಸೂರ್ಯ ಕೇಳಿದಾಗ, ನಾನ್ ಚೆನ್ನಾಗಿ ಕಣೋ, ನೀನ್ ಹೇಗಿದ್ಯಾ ಅಂತ ಅವನ್ ಫ್ರೆಂಡ್ ಹೇಳ್ತಾನೆ. ಬಾರ ಮಗ, ಯಾಕೋ ಅಲ್ಲೇ ಆಚೆ ನಿಂತಿದ್ಯಾ, ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೂರ್ಯನ್ ಫ್ರೆಂಡ್, ನಮಸ್ಕಾರ ಅಮ್ಮ, ಹೇಗಿದ್ದೀರಾ ಅಂತ ಕೇಳ್ತಾನೆ. ಅಮ್ಮ, ನಾನ್ ಯಾರು ಅಂತ ಗೊತ್ತಾಯ್ತಾ, ನಾನು ಸೂರ್ಯನ್ ಫ್ರೆಂಡು, ಸ್ಕೂಲಲ್ಲಿ ಓದ್ಬೇಕಾದ್ರೆ ಮನೆಗೆಲ್ಲ ಬಂದ್ ಹೋಗ್ತಿದ್ನಲ್ಲ ಅಂತ ಕೇಳಿದಾಗ, ಹಾ ಜ್ಞಾಪಕ ಬಂತು ಅಂತ ಶಾಂತಿ ಹೇಳ್ತಾಳೆ. ಬಾರೋ ಕುತ್ಕೋಬಾರೋ ಅಂತ ಸೂರ್ಯ ಕೂರಿಸ್ತಾನೆ. ಹೌದು, ಅಲ್ಲಿ ಪಕ್ಕದಲ್ಲಿ ಕೂತಿರೋದು ನಿಮ್ ಅಣ್ಣ ತಾನೆ ಅಂತ ಸೂರ್ಯನ್ ಫ್ರೆಂಡ್ ಕೇಳಿದಾಗ, ಹೌದೌದು ನಮ್ಮ ಅಣ್ಣನೇ ಅಂತ ಸೂರ್ಯ ಹೇಳ್ತಾನೆ. ಅಣ್ಣ ಹೇಗಿದ್ದೀರಣ್ಣ, ಮೊದ್ಲೆಲ್ಲ ಕ್ರಿಕೆಟ್ ಆಡೋದಕ್ಕೆ ಗ್ರೌಂಡ್ ಬರ್ತಿದ್ರಲ್ವಾ, ನನ್ ಜ್ಞಾಪಕ ಇದೀನ ಅಣ್ಣ ಅಂತ ಸೂರ್ಯನ್ ಫ್ರೆಂಡ್ ಕೇಳಿದಾಗ, ಹಾ ಜ್ಞಾಪಕ ಇದೆ, ಮೊದ್ಲೆಲ್ಲ ಗ್ರೌಂಡ್ ಬರ್ತಿದ್ದೆ ಅಲ್ವಾ ನೀನು ಅಂತ ಮನೋಜ ಹೇಳ್ದಾಗ, ಮನೋಜ್ ಅವ್ರೆ, ನೀವು ಕ್ರಿಕೆಟ್ ಅನ್ನ ಆಡ್ತಿದ್ರಾ ಅಂತ ರೋಹಿಣಿ ಕೇಳ್ತಾಳೆ. ಅದೆಲ್ಲ ಸ್ಕೂಲ್ ಓದ್ಬೇಕಾದ್ರೆ ಆಡ್ತಿದ್ದು, ಇವಾಗ ಎಲ್ ಟೈಮ್ ಇದೆ ಅದಕ್ಕೆಲ್ಲ, ಈಗ ನಾನು ಅಂದ್ರೆ ಸುಮ್ನೆನಾ, ಬಿಸ್ನೆಸ್ ಮ್ಯಾನ್ ಆಗಿದ್ದೀನಲ್ಲ ಅಂತ ಮನೋಜ ಹೇಳ್ತಾನೆ. ಹೌದಾ ಅಣ್ಣ, ಇವಾಗ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಸೂರ್ಯನ್ ಫ್ರೆಂಡ್ ಕೇಳಿದಾಗ, ಹೌದು, ಸಿಟಿಲಿ ಇವಾಗ ಪಾತ್ರೆ ಅಂಗಡಿ ಇಟ್ಟಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಲೇ, ಅದು ಪಾತ್ರೆ ಅಂಗಡಿ ಅಲ್ಲ ಕಣೋ, ಹೋಮ್ ಅಪ್ಲೈನ್ಸ್ ಶೋರೂಮ್ ಕೊಡೋ ಅಂತ ಮನೋಜ ಹೇಳ್ತಾನೆ. ಅದೆಲ್ಲ ಒಂದೇ ಕಣ. ಸರಿ ಹೇಳು ಮಗ, ಹೇಗ್ ನಡೀತಾ ಇದೆ ಜೀವನ? ಅಯ್ಯೋ ಮರ್ತೇ ಹೋಯ್ತು, ಇರು ಒಂದ್ ನಿಮಿಷ. ಮೀನಾ ಬಾರಮ್ಮ ಇಲ್ಲಿ ಅಂತ ಸೂರ್ಯ ಹೇಳಿದಾಗ, ಬರ್ತಾ ಇದೀನ್ರಿ ಅಂತ ಮೀನಾ ಆಚೆಗೆ ಬರ್ತಾಳೆ. ಇಬ್ರಿಗೂ ಪರಿಚಯ ಮಾಡಿಸ್ತಾನೆ. ಇವಳು ನನ್ ಹೆಂಡತಿ ಅಂತ, ಮತ್ತೆ ಇವನು ನನ್ ಫ್ರೆಂಡ್ ಅಂತ. ಸಾರಿ ಅದ್ಕೆ ಬೇಜಾರ್ ಮಾಡ್ಕೊಂಬೇಡಿ, ಮದ್ವೆ ಬರೋದಕ್ಕೂ ಆಗ್ಲಿಲ್ಲ, ಇವ್ನ್ ಹೇಳೂ ಇಲ್ಲ ಅಂತ ಫ್ರೆಂಡ್ ಹೇಳಿದಾಗ, ಲವ್ ನನ್ ಮದ್ವೆ ನನಗೆ ಗೊತ್ತಿಲ್ದಿರೋದಂಗ್ ನಡೀತು ಕಣ ಅಂತ ಸೂರ್ಯ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ಇದು ಅಂತ ಫ್ರೆಂಡ್ ಹೇಳಿದಾಗ, ಅದು ಒಬ್ಬ ಒಳ್ಳೆ ವ್ಯಕ್ತಿ ಮಾಡಿದ ಕೆಲ್ಸ. ಸರಿ ಅದನ್ ಬಿಟ್ಟಾಕು, ಮೀನಾ ಒಂದ್ ಕಾಫಿ ತಗೊಂಡ್ ಮಾಮ ಅವ್ರಿಗೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಮೀನಾ ಒಳಗಡೆ ಹೋಗ್ತಾಳೆ. ಮತ್ತೆ ಇನ್ನೇನೋ ಸಮಾಚಾರ ಮಗ ಅಂತ ಸೂರ್ಯ ಕೇಳಿದಾಗ, ಮದ್ವೆ ಇನ್ವಿಟೇಷನ್ ಕಾರ್ಡ್ನ ಫ್ರೆಂಡ್ ಕೈ ಕೊಡ್ತಾನೆ. ನನ್ ಮದ್ವೆ ಕಣೋ ಮಗ ಅಂತ. ನಿನಗೆ ಮದ್ವೆನಾ? ಏನೋ ಮಗ ನೀನು ಸ್ವಲ್ಪ ದಿನ ಆದ್ಮೇಲೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಲೈಫ್ ಸೆಟ್ಲ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂತಿದ್ದೆ ಅಂತ ಸೂರ್ಯ ಹೇಳ್ದಾಗೆ, ನನಗಲ್ಲ ಕೊಡೋ ನಮ್ಮ ಅಣ್ಣಂಗೆ ಅಂತ ಫ್ರೆಂಡ್ ಹೇಳ್ತಾನೆ. ಓ ಹೌದಾ, ಅಣ್ಣಂಗ? ಆಗ ಲಗ್ನ ಪತ್ರಿಕೆನ ಸೂರ್ಯ ನೋಡಿ, ಏನು ಮಗ ಇದು, ನಿಮ್ಮ ಅಣ್ಣ ಬೇರೆ ಹುಡ್ಗಿಂತಾನೆ ಲವ್ ಮಾಡ್ತಿದ್ದು,
ಇದ್ಯಾವ್ದೋ ಬೇರೆ ಹುಡುಗಿ ಸಿಗಿದೆಯಲ್ಲೋ ಅಂತ ಸೂರ್ಯ ಕೇಳಿದಾಗ, ಏನೋ ಮಗ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯಾ ನೀನು ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಲವ್, ಆ ಹುಡುಗಿ ವಿಷಯಕ್ಕೆ ಅಲ್ವೇನೋ ಜಗಳ ಆಗಿ ಅವ್ರ ಏರಿಯಾಗ ಹೋಗಿ ಜಗಳ ಮಾಡಿ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ, ಆ ಹುಡುಗಿ ಇಲ್ಲ ಮಗ, ಅವಳದು ಯಾವಾಗ್ಲೂ ಬ್ರೇಕಪ್ ಆಗೋಯ್ತು. ಈಗ ಅಪ್ಪ ಅಮ್ಮ ನೋಡಿರೋ ಹುಡುಗಿನೇ ಮದ್ವೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ನಿಮ್ ಅಣ್ಣ ಇದಕ್ ಓಕೆ ಅಂತ ಹೇಳಿದ್ನೇನೋ ಅಂತ ಸೂರ್ಯ ಕೇಳಿದಾಗ, ಹೌದು ಮಗ ಅಂತ ಫ್ರೆಂಡ್ ಹೇಳ್ತಾನೆ. ಆದ್ರೂ ಸ್ವಲ್ಪ ನೀನು ಹುಷಾರಾಗಿರಪ್ಪ, ಆ ಹುಡುಗಿಗೆ ತಾಳಿ ಕಟ್ಟಷ್ಟರಲ್ಲಿ ನೀನೆಲ್ಲಾದ್ರೂ ಹೊರಟೋಗ್ಬಿಡು ಅಂತ ಸೂರ್ಯ ಹೇಳಿದಾಗ, ಯಾಕೋ ಮಗ ಅಂತ ಫ್ರೆಂಡ್ ಕೇಳ್ತಾನೆ. ಹೌದು ಕಣೋ ಮಗ, ಅಕಸ್ಮಾತ್ ನಿಮ್ ಅಣ್ಣ ಏನಾದ್ರು ಮದ್ವೆ ಮನೆಯಿಂದ ಓಡೋಗ್ಬಿಟ್ಟ ಅಂತ ಅನ್ಕೋ, ಆಗ ನೀನ್ ಲಾಕ ಹೋಗ್ಬಿಡ್ತೀಯ ಕಣೋ, ನಿನ್ನೇನ್ ಹಿಡ್ಕೊಂಡ ಆ ಹುಡ್ಗಿನ ಕಟ್ಬಿಡ್ತಾರೆ. ಅವಾಗ ಫುಲ್ ಆಗಿ ನೀನೇ ಸಿಕ್ಕಾಕೋತೀಯ, ನಿನ್ ಲೈಫ್ ಹಾಳಾಗೋಗ್ಬಿಡತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೊಂತಾಳೆ. ಯಾಕೋ ಮಗ, ಏನೇನೋ ಹೇಳ್ತಾ ಇದ್ಯಾ ಅಂತ ಫ್ರೆಂಡ್ ಕೇಳಿದಾಗ, ನನ್ ಅನುಭವದಿಂದ ಹೇಳ್ತಾ ಇದೀನಿ ಕೇಳೋ, ಹುಷಾರಾಗಿರೋ ಮಗ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಯಾವಾಗ್ಲೂ ನಿಂದ ಇದಾಗೋಯ್ತು ಕಣೋ ಕಾಮಿಡಿ ಅಂತ ಫ್ರೆಂಡ್ ಹೇಳ್ತಾನೆ. ಸುಮ್ನೆ ಇರೋ ನೀನು, ಇರೋದನ್ನೇ ಹೇಳ್ತಿರೋದು ಅಂತ ಸೂರ್ಯ ಹೇಳಿದಾಗ, ಸರಿ ಮಗ, ತುಂಬಾ ಕಡೆ ಇನ್ವಿಟೇಷನ್ ಕೊಡ್ಬೇಕು, ನಾನ್ ಹೋಗ್ ಬರ್ತೀನಿ. ಸರಿ ಅಮ್ಮ, ಹೋಗ್ ಬರ್ತೀನಿ ಅಂತ ಅವ್ನ್ ಫ್ರೆಂಡ್ ಹೋಗ್ತಾನೆ. ಸೂರ್ಯ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಮೀನಾ ಇನ್ನು ಶಾಕ್ ಅಲ್ಲೇ ಇರ್ತಾಳೆ. ಏನತ್ತೆ ಅವರು ಬರೋರ್ ಮುಂದೆ ಎಲ್ಲ ಮನೋಜ್ ಅವ್ರನ್ನ ಇನ್ಸಲ್ಟ್ ಮಾಡ್ತಾರೆ ಅಂತ ರೋಹಿಣಿ ಕೇಳಿದಾಗ, ಅವನೇನು ಹೊಸದಾಗ ಮಾಡ್ತಿದ್ದಾನೆ ಅಂತ ಮನೋಜ ಹೇಳ್ತಾನೆ. ಅವನು ಇವನ್ಗೆ ಅವಮಾನ ಮಾಡ್ಲಿಲ್ಲಮ್ಮ, ಅವ್ನ್ ಹೇಳಿದ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಮದ್ವೆ ಮಾಡ್ಕೊಳಕ್ಕೆ ನೀನ್ ಸಿಕ್ಕಾಕೊಂಡ್ರೆ ಲೈಫು ಒಂದೇ ಏಟಲ್ಲಿ ಉಳೋಗುತ್ತೆ ಅಂತ ಹೇಳ್ದ. ಇದ್ರಿಂದ ನೀನ್ ಗೊತ್ತಾಗ್ತಿಲ್ವಾ ಅವ್ನ್ ಯಾರ್ ಬಗ್ಗೆ ಹೇಳ್ತಿದ್ದಾನೆ ಅಂತ ಶಾಂತಿ ಮೀನನ್ನ ನೋಡ್ಕೊಂಡು ನಗ್ತಿರ್ತಾಳೆ. ಏನೋ ಮದ್ವೆ ಆಗಿ 1 ವರ್ಷ ಆಯ್ತು ಅಂತ ಜೋರಾಗಿ ಸೆಲೆಬ್ರೇಟ್ ಬೇರೆ ಮಾಡ್ಕೊಂಡ್ರು, ಏನೇನೋ ಮಾತುಗಳು, ಒಬ್ರನ್ ಬಿಟ್ರು ಒಬ್ರು ಒಬ್ಳಿದ್ದು ಒಬ್ಬೊಬ್ಬೊಬ್ಬೊಬ್ಬ ಏನೇನ್ ಆಟ ಆಡಿದ್ರು ಅವತ್ತು. ಈಗ ಅವನ್ ಮನ್ಸಲ್ಲಿ ಏನಿದೆ ಅಂತ ಆಚೆಗೆ ಬಂದ್ಬಿಡ್ತಲ್ಲ, ತಲೆಲ್ ಕಟ್ಬಿಟ್ರು, ಸಿಕ್ಕಾಕೊಂಡೆ ಅಂತ ಎಲ್ಲ ಮಾತಾಡ್ತಿದ್ದಾನೆ. ಇದೆ ಇವ್ರಿಬ್ರು 1 ವರ್ಷ ಬಾಳಿದ್ ಲಕ್ಷಣ. ವಿಧಿ ಇಲ್ದೆ ಇವಳ ಜೊತೆ ಜೀವನ ಮಾಡ್ತಿದ್ದಾನೆ ನಾನು ಅಂತ ಶಾಂತಿ ಹೀಯಾಳಿಸ್ಬೇಕಾದ್ರೆ ಮೀನಾ ತುಂಬಾ ಮನ್ಸನ್ನ ನೋವು ಮಾಡ್ಕೊಳ್ತಾಳೆ. ಮೀನಾ ಕಿಚನ್ಗೆ ಹೋಗಿ ಅಳ್ತಾ ನಿಂತ್ಕೊಂಡಿರ್ತಾಳೆ. ಆಗ ಸೂರ್ಯ ಅಲ್ಲಿಗೆ ಬಂದು, ಮೀನಾ, ಈಗ ನನ್ ಫ್ರೆಂಡ್ ಬಂದಿದ್ನಲ್ಲ, ಅವ್ರ ಅಣ್ಣನ್ ಮದ್ವೆ ನೆಕ್ಸ್ಟ್ ವಾರ ಇದೆ, ಜ್ಞಾಪಕ ಮಾಡು, ಇಬ್ರು ಹೋಗಿ ಬಂದ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ. ನಾನ್ ಎಲ್ಗೂ ಬರೋದಿಲ್ಲ ಅಂತ ಮೀನಾ ಹೇಳಿದಾಗ, ಓ ನಿನಗ್ ಕೆಲ್ಸ ಇದೆ ಅಲ್ವಾ, ಸರಿ ಹಾಗಾದ್ರೆ ನಾನೊಬ್ನೇ ಹೋಗ್ ಬರ್ತೀನಿ, ನಾನು ಟ್ರಿಪ್ ಹೋಗ್ಬೇಕು, ದೋಸೆ ಮಾಡ್ಕೊಡು, ನಾ ಹೋಗ್ತೀನಿ ತಿಂದು ಅಂತ ಸೂರ್ಯ ಹೇಳಿದಾಗ, ದೋಸೆ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಇಡ್ಲಿ ಮಾಡಿದ್ಯಾ ಅಂತ ಸೂರ್ಯ ಕೇಳಿದಾಗ, ಹಿಟ್ಟಿಲ್ಲ ಅಂತ ಮೀನಾ ಹೇಳ್ತಾಳೆ. ಹಿಟ್ಟಿಲ್ವಾ, ಯಾಕೆ ಅಂತ ಸೂರ್ಯ ಕೇಳಿದಾಗ, ರುಬ್ಬಿಲ್ಲ, ಮರ್ತೋದೆ ಅಂತ ಮೀನಾ ಹೇಳ್ತಾಳೆ. ಓ ಹೌದಾ, ಸರಿ ಆಯ್ತು, ಉಪ್ಪಿಟ್ಟು ಮಾಡ್ಬಿಡು, ನೀನು ಉಪ್ಪಿಟ್ಟು ತುಂಬಾ ಚೆನ್ನಾಗ್ ಮಾಡ್ತೀಯಲ್ವಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ರವೆ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಸ್ವಲ್ಪ ಹೊತ್ತು ಮುಂಚೆ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಅಂತ ಸೂರ್ಯ ಕೇಳಿದಾಗ, ಮರ್ತೋಗಿ ಹಿಟ್ಟಿದೆ ಅಂತ ಹೇಳ್ಬಿಟ್ಟೆ ಅಂತ ಮೀನಾ ಹೇಳ್ಬೇಕಾದ್ರೆ ಮೀನಿನ ಮಾತಿನ ದಾಟಿ ಚೇಂಜ್ ಆಗಿರೋದನ್ನ ಸೂರ್ಯ ಗಮನಿಸ್ತಾನೆ. ಯಾಕ್ ಮೀನಾ, ಏನಾದ್ರೂ ಹೇಳಿದ್ರೆ ಅದಕ್ಕೊಂದು ಉತ್ತರ ಕೊಡ್ತಿದ್ಯಾ? ಮತ್ತೆ ಟಿಫನ್ ಏನ್ ತಿನ್ಲಿ ಅಂತ ಸೂರ್ಯ ಕೇಳಿದಾಗ, ಇವತ್ತು ಟಿಫನ್ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಟಿಫನ್ ಇಲ್ವಾ, ಹಾಗಾದ್ರೆ ನಾನು ಹೋಟ್ಲಲ್ಲಿ ಟಿಫನ್ ಮಾಡ್ಬೇಕಾ ಅಂತ ಸೂರ್ಯ ಕೇಳಿದಾಗ, ಅದು ನಿಮ್ಮ ಇಷ್ಟ ಅಂತ ಮೀನಾ ಹೇಳ್ತಾಳೆ. ಏನಾಯ್ತು ನಿನ್ಗೆ, ಇಷ್ಟೊತ್ತು ಚೆನ್ನಾಗೇ ಇದ್ದಲ್ಲ, ಈಗ ನೋಡಿದ್ರೆ ಒಳ್ಳೆ ಮೆಣಸಿನ್ಕಾಯಿ ಕಸ್ತೋಳ್ ತರ ಮುಖ ಮಾಡ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನನ್ ಮುಖ ನನ್ಗಿಷ್ಟ, ನಾನ್ ಹಿಂಗಾದ್ರೆ ಇಟ್ಕೊಳ್ತೀನಿ, ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲ ಅಂದ್ರೆ ನೋಡ್ಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ ಸೂರ್ಯ ಅವಳ ಮುಖನೇ ನೋಡ್ತಿರ್ತಾವ. ಅಲ್ಲಿಗೆ ಶಾಂತಿ ಬರ್ತಾಳೆ. ಏನೇ ನಿಲ್ಕೊಂಡೇನೋ ಕತೆ ಹೊಡಿತಾ ಇದ್ಯಾ, ಅಡ್ಗೆ ಮಾಡಿ ಮುಗಿಸ್ತಾ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ. ನಾನೇನು ತಿಂಡಿ ಮಾಡಿಲ್ಲ ಅತ್ತೆ ಅಂತ ಮೀನಾ ಹೇಳಿದಾಗ, ಇಷ್ಟೊತ್ತಾದ್ರೂ ತಿಂಡಿ ಮಾಡ್ದೆ ಏನೇ ಮಾಡ್ತಿದ್ದೆ ಅಂತ ಶಾಂತಿ ಕೇಳಿದಾಗ, ನೀವ್ ಮಾತಾಡ್ತಿದ್ರಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಒಂದ್ ವೇಳೆ ಅದ್ ನಿಜ ಇದ್ರೂ ಇರ್ಬೋದೇನೋ ಅಂತ ಮೀನಾ ಹೇಳಿದಾಗ, ಇವ್ರೇನ್ ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿನ ಸೂರ್ಯ ನೋಡ್ತಿರ್ತಾನೆ, ಶಾಂತಿ ಮೀನನ್ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ ಬಂದು, ಅಮ್ಮ ಬೇಗ ಟಿಫನ್ ಕೊಡೋದಿಕ್ ಹೇಳು, ತಿಂದು ನಾನ್ ಬೇಗ ಹೊರಡ್ಬೇಕು ಅಂತ ಮನೋಜ ಹೇಳ್ತಾನೆ. ಮೀನಾ ಅವ್ರೆ, ನನ್ಗೆ ದೋಸೆ ಮಾತ್ರ ಸಾಕು ಅಂತ ರೋಹಿಣಿ ಹೇಳಿದಾಗ, ಇವತ್ತು ಟಿಫನ್ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಮಾಡಿಲ್ವಾ, ಇಷ್ಟೊತ್ಗಾಗ್ಲೇ ನೀವು ಯಾವಾಗ್ಲೂ ಮಾಡ್ಬಿಡ್ತೀರಲ್ವಾ ಅಂತ ರೋಹಿಣಿ ಕೇಳಿದಾಗ, ಇವತ್ತು ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕ್ ಮೀನಾ ಅವ್ರೆ ಈ ರೀತಿ ಹೇಳ್ತಿದ್ದೀರಾ? ಇವತ್ತು ಮನೋಜ್ ಅವರು ಡೀಲರ್ನ ನೋಡೋದಕ್ ಹೋಗ್ಬೇಕು, ಬೇಗ ಹೋಗ್ಬೇಕು, ತಿಂದಿರಾ ಹೇಗ್ ಹೋಗಕ್ಕಾಗತ್ತೆ
ಅಂತ ರೋಹಿಣಿ ಕೇಳಿದಾಗ, ನೀವು ತಿನ್ಬೇಡಿ ಅಂತ ನಾನೇನ್ ಯಾರನ್ನೂ ತಡೆದಿಲ್ವಲ್ಲ ಅಂತ ಮೀನಾ ಹೇಳಿದಾಗ, ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ನೋಡ್ತಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಏನು ಮಾಡಿಲ್ಲ ಅಂತಂದ್ರೆ ಮೊದ್ಲೇ ಹೇಳ್ಬೇಕಲ್ವಾ, ನಾವು ಬೇಗ ಹೋಗಿ ಆಚೆ ತಿಂತಿದ್ವಿ ಅಂತ ಮನೋಜ ಹೇಳಿದಾಗ, ಓ ಹಾಗಾ, ಇನ್ಮೇಲ್ ಮಾಡಿಲ್ಲ ಅಂತಂದ್ರೆ ಮೊದ್ಲೇ ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ. ಅಟ್ಲೀಸ್ಟ್ ಆನ್ಲೈನ್ ಅಲ್ಲಾದ್ರೂ ಫುಡ್ ಆರ್ಡರ್ ಮಾಡ್ತಿದ್ವಿ, ಯಾಕ್ ಮೀನಾ ಅವ್ರೆ ಈ ರೀತಿ ಮಾಡಿದ್ರಿ ಅಂತ ರೋಹಿಣಿ ಕೇಳಿದಾಗ, ನಾನೇನ್ ಮಾಡ್ದೆ ರೋಹಿಣಿ ಅವ್ರೆ, ಕಿಚನ್ ಅಲ್ಲಿ ಇದೆ, ಇಲ್ಲಿ ಫ್ರಿಡ್ಜ್ ಅಲ್ಲಿ ತರಕಾರಿ ಎಲ್ಲ ಇದೆ, ನೀವ್ ಬೇರೆ ABC ಅಂತ ಜ್ಯೂಸ್ ಬೇರೆ ಮಾಡ್ಕೊಂಡ್ ಕುಡಿತೀರಲ್ವಾ, ಬೇಕು ಅಂದ್ರೆ ಮಾಡಿ ಕುಡ್ಕೊಳ್ಳಿ, ನಿಮ್ಮನ್ ಯಾರು ತಡೆಯೋರಿಲ್ಲ ಇಲ್ಲಿ ಅಂತ ಮೀನಾ ಹೇಳಿ ಅಲ್ಲಿಂದ ಆಚೆ ಹೋಗ್ಬೇಕಾದ್ರೆ, ಏಯ್ ಎಷ್ಟು ಕೊಬ್ಬಿಯೊಳಗೆ, ನಿಂತ್ಕೊಳ್ಳೆ ಇಲ್ಲಿ, ಅವಳು ಮಾತಾಡೋದನ್ನ ನೋಡಿ ಇವನು ಬಾಯಿ ಮುಚ್ಕೊಂಡ್ ನಿಂತ್ಕೊಂಡಿದ್ದಾನೆ ಅಂತ ಶಾಂತಿ ಹೇಳಿದಾಗ, ಏಯ್ ಏನೋ ಇದು, ಇಬ್ರು ಸೇರ್ಕೊಂಡು ಓವರ್ ಆಗಾಡ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಇವಾಗ ಹೆಂಗೋ ನಾನು ಹಸ್ಕೊಂಡೋಗಿ ಡೀಲರ್ನ ಹತ್ರ ಮಾತಾಡೋದು, ನನ್ಗೆ ಎನರ್ಜಿ ಬೇಡವಾ, ನಾನು ನಿಂತರ ಸಾಮಾನ್ಯವಾದ ಮನುಷ್ಯ ಅಲ್ಲ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಮನೋಜ ಹೇಳ್ಬೇಕಾದ್ರೆ, ಯೋನೊಬ್ಬ ನಾನೇ ಟೆನ್ಷನ್ ಅಲ್ಲಿದ್ದೀನಿ ಇರಲೇ ಅಂತ ಸೂರ್ಯ ಹೇಳಿ, ಮೀನಾ ಏನಾಯ್ತು ಮೀನಾ, ಇವ್ರೇನೋ ಹೇಳಿದ್ರು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ದೆ, ಇವ್ರೆಲ್ಲ ಏನ್ ಹೇಳಿದ್ರು, ಸಕ್ರೆ ಏನ್ ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಶಾಂತಿ ಮುಖನ ನೋಡ್ತಾಳೆ. ಶಾಂತಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ನಿಂತಿರ್ತಾಳೆ. ಏನ್ ಎಲ್ರೂ ಈ ರೀತಿ ನಿಂತ್ಕೊಂಡಿದೀರಾ ಅಂತ ಅಲ್ಲಿಗೆ ಶ್ರುತಿ ಬರ್ತಾಳೆ. ಅತ್ಗೆ ಇವತ್ತೇನ್ ಸ್ಪೆಷಲ್ ಮಾಡಿದೀರಾ ಅಂತ ರವಿ ಕೇಳಿದಾಗ, ಖಾಲಿ ಪಾತ್ರೆ ಇಟ್ಟಿದಾಳ್ಕೊಳೋ ಅಂತ ಶಾಂತಿ ಹೇಳ್ತಾಳೆ. ಇನ್ನು ಇಷ್ಟೊತ್ತಾದ್ರೂ ಏನು ಮಾಡಿಲ್ವಾ ಅಂತ ರವಿ ಕೇಳ್ತಾನೆ. ಇಲ್ಲ ರವಿ ಅವರೇ, ಇವತ್ತೇನು ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಇವತ್ತು ಮಹಾರಾಣಿ ಆಗ್ಬಿಟ್ಟಿದ್ದಾಳೆ ಈ ನಾಜಕುಮಾರಿ, ಅದಕ್ಕೆ ಕಣೋ ಏನೇನೋ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ಮೀನಾ ಅವ್ರೆ ಮತ್ತೆ ಹುಷಾರಿಲ್ವಾ ನಿಮ್ಗೆ ಅಂತ ಶ್ರುತಿ ಕೇಳ್ತಾಳೆ. ಮೈ ಏನೋ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾಳೆ. ಅವಳು ಚೆನ್ನಾಗೇ ಇದ್ದಾಳಮ್ಮ, ನಮ್ಮನ್ನೆಲ್ಲ ಹಸುವಲ್ಲೇ ಹಾಗೆ ಇಡ್ಬೇಕು ಅಂತ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ನಾನ್ ಅಡ್ಗೆ ಮಾಡಿಲ್ಲ ಅಂತ ಯಾರು ಊಟ ಮಾಡದೆ ಹಸ್ಕೊಂಡ ಇರ್ತೀರಾ, ಬೇಕು ಅಂದವರು ಹೋಗಿ ಅಡ್ಗೆ ಮಾಡ್ಕೊಂಡ್ ತಿನ್ನಿ, ಬೇಡ ಅಂದವರು ಆಚೆ ಹೋಗಿ ಹೋಟೆಲ್ ಅಲ್ಲಿ ತಿನ್ನಿ ಅಂತ ಮೀನಾ ಹೇಳಿದಾಗ, ಏನೇ ಎಲ್ಲಾರ್ಗೂ ಆರ್ಡರ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನಾನ್ ಯಾರಿಗೂ ಆರ್ಡರ್ ಕೊಡ್ತಿಲ್ಲ ಅತ್ತೆ, ಇಲ್ಲಿ ಎಲ್ರು ನನ್ ಹತ್ರನೇ ಬಂದು ಅಡ್ಗೆ ಮಾಡ್ದ್ಯಾ, ಅಡ್ಗೆ ಇದ್ ಮಾಡು ಅದ್ ಮಾಡು ಅಂತ ಆರ್ಡರ್ ಮಾಡ್ತೀರಾ, ಇಲ್ಲಿ ನಾನಿರೋದೇ ಇದಕ್ಕಲ್ವಾ ಅಂತ ಮೀನಾ ಕೇಳ್ದಾಗ, ನೀವು ಅಡ್ಗೆ ಮಾಡ್ದಿರೋದು ಇಲ್ಲಿ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದನ್ನ ಮುಂಚೆನೆ ಹೇಳ್ಬೋದಿತ್ತಲ್ವಾ, ಈಗ ಅದ್ರಿಂದ ನಮ್ಗೆ ಟೈಮ್ ವೇಸ್ಟ್, ನಾವ್ ಆಚೆನೆ ತಿಂಡಿ ತಿನ್ಕೊಳ್ತೀವಿ ಅಂತ ರೋಹಿಣಿ ಹೇಳಿದಾಗ, ಇವಾಗ ನಾವ್ ಈ ಮೀಟಿಂಗ್ಗೆ ಲೇಟ್ ಆಗಿ ಹೋಗ್ಬೇಕಾ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದು ಎಷ್ಟು ಕಷ್ಟ ಅನ್ನೋದು ಇಲ್ಲಿ ಯಾರಿಗೂ ಅರ್ಥನೇ ಆಗ್ತಿಲ್ಲ ಛೇ ಅಂತ ಮನೋಜ ಆಚೆ ಹೊರಟೋಗ್ತಾನೆ. ಸಂತೋಷ ಏನ ನಿನಗೆ ಇವಾಗ, ಪಾಪ ಅವ್ರಿಬ್ರು ಹಸ್ಕೊಂಡ್ ಹೋದ್ರು ಅಂತ ಶಾಂತಿ ಹೇಳಿದಾಗ, ಹೋಗಿ ಹೋಟ್ಲಲ್ ತಾನೇ ತಿಂದ್ ಹೋಗ್ತಾರೆ, ಮತ್ತಿನ್ನೇನತ್ತೆ ನಿಮ್ದು ಅಂತ ಮೀನಾ ಕೇಳಿದಾಗ, ಏನೇ ಮಾತಿಗ್ ಮಾತ್ ಕೊಡ್ತಿದ್ಯಾ ಅಂತ ಶಾಂತಿ ಹೇಳಿದಾಗ, ಅಮ್ಮ ಬಿಡಮ್ಮ, ಪಾಪ ಅತ್ತಿಗೆಗೆ ಏನೋ ಮೂಡ್ ಔಟ್ ಆಗಿದೆ, ಒಂದು ದಿವ್ಸ ತಾನೇ ನಾವ್ ಆಚೆ ತಿಂತೀವಿ, ಅದ್ರಿಂದ ಏನೂ ಆಗೋದಿಲ್ಲ ಅಲ್ವಾ, ನಾನ್ ಹೋಗ್ ಬರ್ತೀನಿ ಅಂತ ರವಿನೂ ಆಚೆ ಹೋಗ್ತಾನೆ. ಮೀನಾ ಅವ್ರೆ ಪರವಾಗಿಲ್ಲ, ಒಂದು ದಿವ್ಸ ನೀವ್ ರೆಸ್ಟ್ ಮಾಡಿ, ನಾನು ಆರ್ಡರ್ ಮಾಡಿ ಊಟ ಮಾಡ್ತೀನಿ, ಅತ್ತೆ ನಿಮ್ಗೂ ಸೇರ್ಸಿ ಆರ್ಡರ್ ಮಾಡ್ತೀನಿ ಅಂತ ಶ್ರುತಿ ಒಳಗಡೆ ಹೋಗ್ತಾಳೆ. ಇವಾಗ ನಿನ್ಗೆ ಹೊಟ್ಟೆ ತಣ್ಣಗಾಗಿರ್ಬೇಕಾಗಲ್ವಾ, ಎಲ್ರೂ ಆಚೆ ಹೋಗಿ ಪಾಪ ದುಡ್ಡು ಖರ್ಚು ಮಾಡ್ಕೊಂಡು ಊಟ ತಿನ್ಬೇಕಲ್ವಾ ಅಂತ ಶಾಂತಿ ಹೇಳಿದಾಗ, ಮನೇಲ್ ಮಾಡ್ಬೇಕಾದ್ರೇನು ಅಷ್ಟೇ ದುಡ್ಡು ಖರ್ಚಾಗತ್ತೆ ಅತ್ತೆ, ಖರ್ಚಾಗ್ದಿರ ಏನ್ ಮಾಡಕ್ಕಾಗೋದಿಲ್ವಲ್ಲ ಅಂತ ಮೀನಾ ಕೇಳ್ತಾಳೆ. ಏನಾಯ್ತೆ ನಿನ್ಗೆ, ಏನಾದ್ರೂ ದೆವ್ವ ಮೆಟ್ಕೊಂತಾ ನಿನಗೆ, ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ್ರ ಹಾಕಿಸ್ಕೊಂಡ್ ಬಾರೋ, ಇವಳು ಮಾಡ್ತಾ ಇರೋದು ಯಾವ್ದು ಸರಿ ಇಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದಾಳೆ, ಎಲ್ಲ ನನ್ ಹಣೆ ಬರ ಅಂತ ಶಾಂತಿ ಒಳಗಡೆ ಹೋಗ್ತಾಳೆ. ಮೀನಾ ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಹೌದು, ಆ ಸಕ್ರೆ ಏನ್ ಹೇಳಿದ್ರು ಅಂತ ಸೂರ್ಯ ಕೇಳಿದಾಗ, ಅವರು ಕರೆಕ್ಟಾಗೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅದೇ ಅವ್ರು ಏನ್ ಹೇಳಿದ್ರು ಅಂತ ಕೇಳ್ದೆ ಅಂತ ಸೂರ್ಯ ಕೇಳಿದಾಗ, ಈಗ 1 ವರ್ಷ ನೀವು ನನ್ ಜೊತೆ ಕಷ್ಟಪಟ್ಟು ಜೀವನ ಮಾಡಿದೀರಾ, ನೀವು ಸಂತೋಷವಾಗೇ ಇಲ್ಲ, ನಾನು ನಿಮ್ ಮನ್ಸಲ್ಲೇ ಇಲ್ಲ ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಅವ್ರು ಯಾಕೆ ಈ ರೀತಿ ಹೇಳಿದ್ರು, ಸರಿ ಅವ್ರು ಯಾವಾಗ್ಲೂ ಇದೇ ರೀತಿನೇ ತಾನೇ ಮಾತಾಡೋದು, ಅದಕ್ಕೆ ಯಾಕೆ ನೀನ್ ಈ ರೀತಿ ಇದ್ಯಾ ಅಂತ ಸೂರ್ಯ ಕೇಳಿದಾಗ, ಅವ್ರು ಹೇಳೋದನು ನಿಜನೇ ಅಲ್ವಾ, ಅದನ್ನೇ ಅಲ್ವಾ ನೀವಿವಾಗ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ನಾನೇನಮ್ಮ ಹೇಳ್ದೆ, ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಅಂತ ಸೂರ್ಯ ಕೇಳಿದಾಗ, ಅದೇ ನಿಮ್ ಫ್ರೆಂಡ್ ಹತ್ರ ಹೇಳ್ತಿದ್ರಲ್ಲ, ಅವ್ರ ಅಣ್ಣ ಓಡೋಗ್ಬಿಟ್ರೆ ಅವ್ನ್ ತಲೆ ಕಟ್ತಾರೆ ಅಂತ, ಆಮೇಲೆ ಕೊನೆವರೆಗೂ ನಿನ್ ಜೀವನ ಹಾಳಾಗೋಗುತ್ತೆ, ತಗ್ಲಾಕೋಬೇಡ ಅಂತ ಹಾಗೆಲ್ಲ ಹೇಳಿದ್ರಲ್ವಾ ಅಂತ ಮೀನಾ ಹೇಳಿದಾಗ, ಓ ಮೀನಾ
ಅದನ್ನೆಲ್ಲ ತಮಾಷೆಗಮ್ಮ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ನಿಮ್ಗೆ ಯಾವಾಗ್ಲೂ ತಮಾಷೆನೆ ಅಲ್ವಾ? ನಿಮ್ ಮನ್ಸಲ್ಲಿ ಈ ರೀತಿ ಎಲ್ಲ ಇಲ್ದೆ ನೀವ್ ಹೇಗ್ರಿ ಮಾತಾಡಿದ್ರಿ? ಹಾಗಾದ್ರೆ ಇನ್ನು ನೀವ್ ನನ್ನನ್ನ ಏನಂತ ಅನ್ಕೊಂಡಿದೀರಾ? ನಿಮ್ ತಲೆಯಲ್ಲಿ ಕಟ್ಬಿಟ್ರು ಅಂತ ಅನ್ಕೊಂಡಿದೀರಾ? ಹೇಗ್ರಿ ನೀವ್ ಆ ರೀತಿ ಮಾತಾಡ್ತೀರಾ? ನನ್ ಜೊತೆ ಬಾಳೋದಿಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗ್ತಿದ್ಯಾ ಅಂತ ಮೀನಾ ಕೇಳಿದಾಗ, ಏ ಮೀನಾ, ನೀನ್ ಸುಮ್ನೆ ಬೇಡದಿರೋದ್ನೆಲ್ಲ ಯೋಚನೆ ಮಾಡ್ತಿದ್ಯಾ. ನಾನು ಆ ಮನೋಜಂಗೆ ಸುಮ್ನೆ ಆ ರೀತಿ ಕೇಳಿಸ್ಕೊಳ್ಳಿ ಅನ್ನೋ ರೀತಿ ಮಾತಾಡ್ದೆ. ನೀನ್ ನೋಡಿದ್ರೆ ಅದನ್ನ ಹಿಡ್ಕೊಂಡು ಇಷ್ಟ್ ದೊಡ್ಡದಾಗ್ ಮಾತಾಡ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ, ನೀವ್ ಹೇಳಿದ್ದು ನನ್ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ಗೊತ್ತಾ? ಬೇರೆಯವರು ನನ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಿಮ್ ಮನ್ಸಿಗೆ ಅನ್ಸ್ಲೇ ಇಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ ಸೂರ್ಯನ್ಗೆ ಕಾಲ್ ಬರುತ್ತೆ. ಸೂರ್ಯ ಕಾಲ್ ಕಟ್ ಮಾಡಿ, ಯಾರೇನೇ ಅನ್ಕೊಂಡ್ರೋ ನಮ್ಗೇನು, ನನ್ನಿಂದ ಬೇರೆಯವ್ರಿಗೋಸ್ಕರ ಎಲ್ಲ ಯೋಚನೆ ಮಾಡಿ ಮಾತಾಡೋದಕ್ಕಾಗೋದಿಲ್ಲ. ನನ್ಗೇನ್ ಅನ್ಸುತ್ತೋ ಅದನ್ನೇ ನಾನ್ ಮಾತಾಡೋದು ಅಂತ ಸೂರ್ಯ ಹೇಳಿದಾಗ, ಹೌದು, ಯಾರ್ ಮನ್ಸಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನಿಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ ಮಾತಾಡ್ಬಿಡ್ತೀರಾ ಅಲ್ವಾ ಅಂತ ಮೀನಾ ಕೇಳ್ತಾಳೆ. ಮೀನಾ, ಕೋಪ ಬರ್ಸ್ಬೇಡ, ಹೇಳ್ತಾ ಇದೀನಿ ನೋಡು. ಸುಮ್ನೆ ಹೇಳಿರೋ ಒಂದ್ ಮಾತಿಗೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ನನ್ ಮನ್ಸಲ್ಲಿ ನಿನ್ನ ಏನ್ ಅನ್ಕೊಂಡಿದೀನಿ ಅಂತ ಮದ್ವೆ ಆಗಿದ್ ವರ್ಷದ ಸೆಲೆಬ್ರೇಷನ್ ಅಲ್ಲೇ ಎಲ್ಲಾರ್ ಮುಂದೆನೂ ಹೇಳಿದೀನಿ. ಅದು ನಿನಗೆ ಏನು ಅನಿಸ್ಲಿಲ್ವಾ ಅಂತ ಸೂರ್ಯ ಕೇಳಿದಾಗ, ನೀವು ನಿಮಿಷಕ್ಕೊಂದೊಂದ್ ಮಾತಾಡ್ತೀರಾ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೆಂಗ್ರಿ ನಂಬೋದು ಅಂತ ಮೀನಾ ಹೇಳಿದಾಗ, ನಂಬ್ಲಿಲ್ಲ ಅಂದ್ರೆ ಬಿಡು, ಯಾವ್ದನ್ನು ನಂಬೇಡ ಅಂತ ಸೂರ್ಯ ರೇಗಾಡ್ತಾನೆ. ನೋಡಿದ್ರಾ, ಈಗ್ಲೂ ಅಷ್ಟೇ, ನೀವು ಮಾತಾಡಿದ್ದು ತಪ್ಪು ಅಂತ ನಿಮ್ಗೆ ಅನ್ಸ್ಲೇ ಇಲ್ಲ ಅಲ್ವಾ ಅಂತ ಮೀನಾ ಹೇಳಿದಾಗ, ತಪ್ಪು ಅನ್ಕೊಳ್ಳೋದಿಕ್ಕೆ ನಾನ್ ತಪ್ಪು ಮಾಡಿದ್ರೆ ಅಲ್ವಾ? ನಾನೇನು ತಪ್ಪಾಗಿ ಮಾತಾಡಿಲ್ಲ. ನೀನು ಎಲ್ಲಾ ಮಾತಿಗೂ ಅರ್ಥ ಕಂಡಿಡಿತಿದ್ರೆ ಅದಕ್ ನಾನೇನು ಮಾಡಕ್ಕಾಗೋದಿಲ್ಲ. ತಿಂದು ಹೊಡ್ಬೇಕು ಅಂತ ಅನ್ಕೊಂಡಲ್ಲ, ನನಗ್ ಉಗಿಬೇಕು ಅಂತ ಸೂರ್ಯ ಬೈಕೊಂಡು ಫೋನ್ನಲ್ಲಿ ಮಾತಾಡ್ಕೊಂಡು ಆಚೆ ಹೊರಟೋಗ್ತಾನೆ. ಮೀನಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಮೀನಾಗೆ ಮೀನಾ ಅಮ್ಮನ್ ಕಡೆಯಿಂದ ಫೋನ್ ಬರುತ್ತೆ. ಯಾಕಮ್ಮ ಮೀನಾ, ನಿನ್ನೆ ಫೋನು ಮಾಡ್ಲಿಲ್ಲ? ನಾನು ಫೋನ್ ಮಾಡೋಣ ಅನ್ಕೊಂಡಿದ್ದೆ, ರಾತ್ರಿ ಆಯ್ತಲ್ಲ ಹಂಗೆ ಮರ್ತೋಗ್ಬಿಟ್ಟೆ ಅಂತ ಮೀನಾ ಅಮ್ಮ ಹೇಳಿದಾಗ, ಕೆಲ್ಸದಲ್ಲಿ ಬ್ಯುಸಿ ಇದ್ದೆ ಅಮ್ಮ ಅಂತ ಮೀನಾ ಹೇಳಿದಾಗ, ಸರಿ, ಇವಾಗ ನಿನ್ಗೆ ಜ್ವರ ಇತ್ತಲ್ಲ, ಹೆಂಗಿದೆ ಅಂತ ಮೀನಾ ಅಮ್ಮ ಕೇಳಿದಾಗ, ಚೆನ್ನಾಗಿದ್ದೀನಮ್ಮ ಅಂತ ಮೀನಾ ಹೇಳ್ತಾಳೆ. ಸರಿ, ಸ್ವಲ್ಪ ದಿನ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಡ, ಬಿಸಿನೀರೆಲ್ಲ ಸ್ನಾನ ಮಾಡು ಅಂತ ಮೀನಾ ಅಮ್ಮ ಹೇಳಿದಾಗ, ಸರಿ ಅಂತ ಮೀನಾ ಹೇಳ್ತಾಳೆ. ಸರಿ, ಅಳಿಯಂದ್ರು ಮನೇಲೇ ಇದ್ದಾರಾ ಅಂತ ಮೀನಾ ಅಮ್ಮ ಕೇಳಿದಾಗ, ಇಲ್ಲ ಅಂತ ಮೀನಾ ಹೇಳ್ತಾಳೆ. ಓ, ಡ್ಯೂಟಿಗೆ ಹೋದ್ರಾ ಅಂತ ಮೀನಾ ಅಮ್ಮ ಹೇಳಿದಾಗ, ಹಾ ಹೌದು ಅಂತ ಮೀನಾ ಹೇಳ್ತಾಳೆ. ಚೆನ್ನಾಗಿದಾರಾ ಅಂತ ಮೀನಾ ಅಮ್ಮ ಕೇಳಿದಾಗ, ಗೊತ್ತಿಲ್ಲಮ್ಮ, ನನ್ನನ್ನ ಅವ್ರ ತಲೆ ಕಟ್ಬಿಟ್ರಲ್ವಾ, ಅವ್ರಿಗೆ ಅದೇ ಕಷ್ಟ ಆಗಿದೆ ಅಂತ ಮೀನಾ ರೇಗಾಡ್ಕೊಂಡು ಹೇಳ್ಬೇಕಾದ್ರೆ, ಯಾಕೆ, ಏನಾಯ್ತೆ, ಒಂದ್ ರೀತಿ ಮಾತಾಡ್ತಿದ್ಯಾ ಅಂತ ಮೀನಾ ಅಮ್ಮ ಕೇಳ್ತಾರೆ. ಅಮ್ಮ, ನನ್ಗೇನು ಗೊತ್ತಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ಫೋನ್ ಇಡು ಅಂತ ಫೋನ್ನ ಕಟ್ ಮಾಡ್ತಾಳೆ ಮೀನಾ. ಯಾಕೆ ಇವಳು ಈ ರೀತಿ ಮಾತಾಡಿದ್ಲಲ್ಲ ಅಂತ ಯೋಚನೆ ಮಾಡ್ಕೊಂಡು ಮೀನಾ ಅಮ್ಮ ಮನೆ ಒಳಗಡೆ ಬರ್ತಾರೆ. ಏನಮ್ಮ, ಅಕ್ಕನ ಹತ್ರ ಮಾತಾಡಿದ್ಯಾ ಅಂತ ಕನಕ ಕೇಳ್ತಾಳೆ. ಆಗ ಕುಸುಮ ಅವರು ಸೈಲೆಂಟ್ ಆಗಿ ನಿಂತಿದ್ದಾಗ, ಏನಮ್ಮ, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಕನಕ ಕೇಳ್ತಾಳೆ. ಯಾಕೋ ಗೊತ್ತಿಲ್ಲ ಕಣೆ, ಮೀನಾ ಇವತ್ತು ಸರಿಯಾಗಿ ಮಾತಾಡ್ಲೇ ಇಲ್ಲ, ಒಂದೆರಡು ಮಾತಾಡಿ ಫೋನ್ ಇಟ್ಬಿಟ್ಲು, ಏನೋ ಕೋಪದಲ್ಲಿದ್ದಾಳೆ ಅನ್ಸುತ್ತೆ ಅಂತ ಕುಸುಮ ಹೇಳಿದಾಗ, ನಿನ್ಮೇನೇನಾ ಅಂತ ಕನಕ ಕೇಳ್ತಾಳೆ. ಇಲ್ಲ ಕಣೆ, ಅಲ್ಲೇನೋ ನಡೆದಿರ್ಬೇಕು, ಅಳಿಯಂದ್ರ ಜೊತೆ ಏನಾದ್ರು ಜಗಳ ಮಾಡ್ಕೊಂಡಿರ್ಬೇಕು ಅಂತ ಕುಸುಮ ಅವರು ಹೇಳಿದಾಗ, ಅವ್ರು ಯಾಕಮ್ಮ ಜಗಳ ಮಾಡ್ಕೊಳ್ತಾರೆ ಅಂತ ಕನಕ ಕೇಳ್ತಾಳೆ. ಹೌದು ಹೌದು, ಇದೇನು ಹೊಸ್ದಾ, ಅಕ್ಕನ್ ಜೊತೆ ಯಾವಾಗ್ಲೂ ಜಗಳ ಮಾಡೋದೇ ಅಲ್ವಾ ಆ ಮನುಷ್ಯನ್ ವ್ಯಕ್ತಿತ್ವ ಅಂತ ಮಂಜ ಬರ್ತಾನೆ. ಏಯ್, ಯಾಕೋ ಯಾವಾಗ್ಲೂ ಅಳಿಯಂದ್ರ ಬಗ್ಗೆ ಏನಾದ್ರೂ ಮಾತಾಡ್ತಿರ್ತೀಯ ಅಂತ ಕುಸುಮ ಅವ್ರು ಕೇಳಿದಾಗ, ಹೌದು, ಈ ರೀತಿ ಮರ್ಯಾದೆ ಕೊಟ್ಟು ಆ ಮನುಷ್ಯನ ತಲೆ ಮೇಲ್ ಕೂರ್ಸ್ಕೊಂಡ್ ಆಟ ಆಡ್ತಿದ್ದೀರಾ, ಅದಕ್ಕೆ ಆ ಮನುಷ್ಯ ಅಕ್ಕನ್ಗೆ ಯಾವಾಗ್ಲೂ ಟಾರ್ಚರ್ ಕೊಡ್ತಿರ್ತಾನೆ ಅಂತ ಮಂಜ ಹೇಳ್ತಾನೆ. ಏಯ್, ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ದೆ ನೀನಾಗ್ ನೀನೇ ಬಾವನ್ ಬಗ್ಗೆ ಏನೇನೋ ಮಾತಾಡ್ಬೇಡ ಕಣೋ ಅಂತ ಕನಕ ಬೈತಾಳೆ. ಅದೇ ಅಮ್ಮ ಹೇಳಿದ್ರೆ ತಾನೆ ಎಷ್ಟೊತ್ತು, ಅಮ್ಮಕ್ಕನ್ ವಯಸ್ಸು ಯಾಕೋ ಚೆನ್ನಾಗಿಲ್ಲ ಅಂತ. ಅಕ್ಕನ್ಗೆ ಕಷ್ಟ ಅಂತ ಬರೋದು ಇಬ್ರಿಂದ, ಒಂದು ಅವ್ರ ಅತ್ತೆ, ಇನ್ನೊಂದು ಈ ಮನುಷ್ಯ. ಅತ್ತೆ ಮಾತಾಡೋದು ಅಕ್ಕಂಗೆ ಯಾವಾಗ್ಲೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ರೆ ಅಕ್ಕ ಈ ರೀತಿ ಮಾತಾಡ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ಈ ವ್ಯಕ್ತಿನೇ, ಏನೋ ಹೇಳಿರ್ತಾರೆ ಅಂತ ಮಂಜ ಹೇಳಿದಾಗ, ಏಯ್, ನೀನ್ ದೊಡ್ಡ ಡಿಟೆಕ್ಟಿವ್ ತರ ಮಾತಾಡ್ಬೇಡ ಕಣೋ. ಅಮ್ಮ, ಅಕ್ಕ ಬೇರೆ ಏನಾದ್ರೂ ಮಾತಾಡದ್ಲಾ ಅಂತ ಕನಕ ಕೇಳಿದಾಗ, ಇಲ್ಲ ಕಣೆ, ಅವಳೇನು ಮಾತಾಡ್ಲಿಲ್ಲ, ಹಾಗೆ ಫೋನ್ ಇಟ್ಬಿಟ್ಲು, ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ಅಂತ ಕುಸುಮ ಅವರು ಹೇಳಿದಾಗ, ಇದ್ರಲ್ಲಿ ತಿಳ್ಕೊಳ್ಳೋದೇನಿದೆ, ಆ ಮನುಷ್ಯ ಎಲ್ಲೋ ಚೆನ್ನಾಗ್ ಕುಡ್ದು ಏನಾದ್ರೂ ಗಲಾಟೆ ಮಾಡಿರ್ತಾನೆ, ಅಕ್ಕನೂ ಅಳ್ತಾನೆ ಇರ್ತಾಳೆ. ಇಂಥ ಮನುಷ್ಯನ್ಗೆ ಮದ್ವೆ ಮಾಡಿ ಪಾಪ ಅಕ್ಕನ್ ಜೀವನ ಹಾಳಾಗೋಯ್ತು ಅಂತ ಮಂಜ ಹೇಳಿದಾಗ, ಏಯ್, ಏನೋ ನೀನ್ ಬೇರೆ, ಅಲ್ಲಿ ಏನಾಯ್ತು ಅಂತ
ನಾನೇ ಟೆನ್ಷನ್ ಅಲ್ಲಿದ್ದೀನಿ, ನೀನ್ ಸುಮ್ನೆ ಕೋಪ ಬರ್ಸ್ಬೇಡ ಅಂತ ಕುಸುಮ ಅವರು ಹೇಳಿದಾಗ, ನೀನ್ ಬೇಕಾದ್ರೆ ನೋಡಮ್ಮ, ಅವರೇ ಏನಾದ್ರೂ ಮಾಡಿರ್ತಾರೆ, ಅದ್ರ ಬಗ್ಗೆ ಅಕ್ಕನೇ ಫೋನ್ ಮಾಡಿ ಮಾತಾಡ್ತಾರೆ. ಸರಿ, ನನ್ಗೆ ಸ್ಪೆಷಲ್ ಕ್ಲಾಸ್ ಇದೆ, ನಾನ್ ಹೊರಡ್ತೀನಿ ಅಂತ ಮಂಜ ಹೊರಡ್ತಾನೆ. ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ, ಅಕ್ಕ ಏನೋ ಟೆನ್ಷನ್ ಅಲ್ಲಿರ್ಬೇಕು, ನಾವ್ ಆಮೇಲಿಂದ ಫೋನ್ ಮಾಡಿ ಮಾತಾಡೋಣ ಅಂತ ಕನಕ ಹೇಳ್ತಾಳೆ. ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಮೀನಾ ಅಮ್ಮ ನಿಂತಿರ್ತಾರೆ. ಈ ಕಡೆ ಸೂರ್ಯ ಕೋಪ ಮಾಡ್ಕೊಂಡು ಸ್ಟ್ಯಾಂಡಿಗೆ ಬಂದು ಗಾಡಿ ನಿಲ್ಲಿಸ್ತಾನೆ. ಏನೋ ಸೂರ್ಯ, ಎಲ್ಲಿಗೋ ಹೋಗಿದ್ದೆ ಅಂತ ಫ್ರೆಂಡ್ಸ್ಗಳು ಕೇಳಿದಾಗ, ಏರ್ಪೋರ್ಟ್ಗೆ ಹೋಗಿ ಬಂದೆ, ಅಲ್ಲೊಂದು ಡ್ರಾಪ್ ಇತ್ತು, ಅಲ್ಲಿಗೆ ಹೋಗಿ ಬಂದೆ ಅಂತ ಸೂರ್ಯ ಹೇಳಿದಾಗ, ಇವನ್ ಬಿಡಪ್ಪ ಯಾವಾಗ್ಲೂ ಹ್ಯಾಪಿ ಆಗಿರ್ತಾನೆ ಅಂತ ಫ್ರೆಂಡ್ ಹೇಳಿದಾಗ, ಏಯ್, ನನ್ ಸಂತೋಷವಾಗಿರೋದನ್ನ ನೀನ್ ನೋಡ್ದೇನೋ, ಬೆಳಗ್ಗೆನೆ ನನ್ನ ಹತ್ರ ಒದೆ ತಿನ್ಬೇಡ್ರಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಫ್ರೆಂಡ್ಗಳೆಲ್ಲ ಶಾಕ್ ಆಗಿ ನಿಂತ್ಕೊಳ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.